ಅಂಬೇಡ್ಕರ್ ವಿರುದ್ಧ ಕೇಂದ್ರ ಅಮಿತ್ ಶಾ ಹೇಳಿಕೆ ಖಂಡಿಸಿ ಇವತ್ತು ಗದಗ ಕಲಬುರಗಿ ಸಂಪೂರ್ಣವಾಗಿ ಬಂದ್ ಅನ್ನ ಮಾಡಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಅಂಬೇಡ್ಕರ್ ಹೇಳಿಕೆ ವಿಚಾರ ಅಮಿತ್ ಶಾ ಏನ್ ಹೇಳಿಕೆಯನ್ನ ಕೊಟ್ಟರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದಗ ಬೆಟಗೇರಿ ಎಲ್ಲ ಬಂದ್ ಅನ್ನ ಮಾಡಿದ್ದು. ಬೆಟಗೇರಿ ಬಸ್ ನಿಲ್ದಾಣದ ಬಳಿ ಮಾನವ ಸರಪಳಿಯನ್ನ ನಿರ್ಮಿಸಿ ಪ್ರತಿಭಟಿಸುತ್ತಿದ್ದಾರೆ. ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆಯನ್ನ ಮಾಡ್ತಿದೆ. ಅಂಬೇಡ್ಕರ್ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೊಟ್ಟ ಹೇಳಿಕೆ ಖಂಡನೆ ವ್ಯಕ್ತವಾಗ್ತಿದ್ದು ಗದಗ ಕಲಬುರಗಿ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಗದಗ ಬೆಟಗೇರಿ ಅವಳಿ ನಗರ ಬಂದ್ ಮಾಡಿರೋ ಹಿನ್ನೆಲೆ ಮಾನವ ಸರಪಳಿಯನ್ನ ಹಾಕಿದ್ದಾರೆ ಬಸ್ ನಿಲ್ದಾಣದ ಬಳಿ. ಇದು ಬೆಟಗೇರಿ ಬಸ್ ನಿಲ್ದಾಣದ ಬಳಿ ಆಗ್ತಿರುವಂತಹ ಪ್ರತಿಭಟನೆ ನೀವು ನೋಡ್ತಾ ಇದ್ದೀರಾ. ಸುತ್ತಲೂ ಕೂಡ ಮಾನವ ಸರಪಳಿಯನ್ನ ಹಾಕಿ ಪ್ರತಿಭಟನೆಯನ್ನ ಮಾಡ್ತಾ ಇರುವುದು. ಅಮಿತ್ ಶಾ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರೆ, ಇನ್ನೊಂದು ಕಡೆ ಅಮಿತ್ ಶಾ ಪ್ರತಿಕೃತಿಯನ್ನ ಮಾಡಿ ಅದಕ್ಕೆ ಬೆಂಕಿ ಹಚ್ಚೋದಾಗಿರ್ಬೋದು, ಅದಕ್ಕೆ ಚಪ್ಪಲಿಯಿಂದ ಹೊಡೆಯೋದಾಗಿರ್ಬೋದು, ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದು. ಈ ಪ್ರತಿಭಟನೆಗೆ ದಲಿತ ಸಂಘಟನೆಗಳಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ರೆ ಒಂದು ಕಡೆ ಬೆಟಗೇರಿ ಒಂದು ಬಸ್ ನಿಲ್ದಾಣದ ಸುತ್ತ ಮಾನವ ಸರಪಳಿಯನ್ನ ಹಾಕಿ ಅಲ್ಲಿ ಒಂದಷ್ಟು ಘೋಷಣೆಯನ್ನ ಕೂಗ್ತಾ ತಮಾಟೆಯನ್ನ ಬಡಿತಾ ವಿಭಿನ್ನವಾಗಿ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಎತ್ತ ಕಲಬುರಗಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚುವ ಮೂಲಕ ಅಮಿತ್ ಶಾ ಪ್ರತಿಕೃತಿಯನ್ನ ಮಾಡಿ ಅದಕ್ಕೆ ಅವಮಾನ ಮಾಡುವ ಮುಖಾಂತರವಾಗಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಒಂದು ಕಡೆ ಪ್ರತಿಭಟನೆ, ಇನ್ನೊಂದು ಕಡೆ ಪ್ರತಿಭಟನೆ ನಡುವೆ ಅಪಘಾತ ನಡೆದಿದೆ. ಶಾಲಾ ವ್ಯಾನ್ ಹಾಗೆ ಬೈಕ್ ನಡುವೆ ಅಪಘಾತ ಉಂಟಾಗಿತ್ತು. ಬೈಕ್ ನಲ್ಲಿ ಶಾಲೆಗೆ ತೆರಳುತ್ತಾ ಇದ್ದ ಬಾಲಕಿಯ ಕಾಲಿಗೆ ಪೆಟ್ಟಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಶಾಲೆಗೆ ಡಿಸಿ ರಜೆ ಘೋಷಣೆ ಮಾಡಬೇಕಾಗಿತ್ತು, ಮಾಡಿದ್ರೆ ಘಟನೆ ಸಂಭವಿಸುತ್ತಿರಲಿಲ್ಲ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ, ಶಾಲಾ ಕಾಲೇಜುಗಳು ಬಂದ್ ಮಾಡ್ರಿ, ಏನಾರ ಅನಾಹುತ ಆದ್ರೆ ನೀವ ಕಾರಣ ಅಂತೇಳಿ. ಇವತ್ತ ಮುಳುಗಲ್ ನಾಟಕದಾಗ ಹೋರಾಟ ಮಾಡುವ ಸಂದರ್ಭದಲ್ಲಿ ಆಗ್ತಕ್ಕಂಥ ಘಟನೆ ಆಗಿದೆ. ಶಾಲಾ ಕಾಲೇಜು ಬಸ್ಗಳನ್ನ ಇವತ್ತು ಗಾಡಿ ಒಂದು ಮಗು ಸಾಯತಕ್ಕಂಥ ಕೆಲಸ ಆಗ್ತಿತ್ತು, ಸ್ಕೂಲ್ ಹುಡುಗಿ. ಅದಕ್ಕೆ ನೇರವಾಗಿ ಜಿಲ್ಲಾಧಿಕಾರಿಗಳವರೇ ಕಾರಣ ಅನ್ನೋದು ಹೇಳ್ಬೇಕಾಗತ್ತ. ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ, ಈಗೂ ಕಾಲ ಮಿಕ್ಕಿಲ್ಲ. ಎಲ್ಲಾ ಕಡೆ ರಜೆ ಘೋಷಣೆ ಆಗಿದೆ, ಗುಲ್ಬರ್ಗದಲ್ಲಿ ಆಗಿದೆ. ನೀವು ರಜೆ ಘೋಷಣೆ ಮಾಡ್ರಿ, ಇಲ್ಲಾಂದ್ರೆ ನೀವು ರಜೆ ಘೋಷಣೆ ಇದ್ದೀರಾ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಅನ್ನೋದು ಹೇಳ್ಬೇಕಾಗತ್ತ. ನಾವು ಇವತ್ತ ಹೋರಾಟಗಾರರು ನಿಮ್ಗೆ ವಿನಂತಿ ಮಾಡ್ತೀವಿ, ಮುಂದೆ ಏನಾರ ಅನಾಹುತ ಅಂದ್ರೆ ನೀವೇ ಕಾರಣ. ಅದಕ್ಕೆ ನಾವ್ಯಾರು ಹೋರಾಟಗಾರ ಕಾರಣ ಅಲ್ಲ. ನಾವು ನಿಮಗ ಒಂದು ಅರ್ಧ ತಾಸು 1 ತಾಸು ಟೈಮ್ ಕೊಡ್ತೀವಿ, ಅಷ್ಟೊಳಗೆ ನೀವು ಘೋಷಣೆ ಹಾಕಿ ಶಾಲಾ ಕಾಲೇಜುಗಳು ನೀವು
ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಮಾಡಬೇಕಾಗತ್ತೆ ಹೋರಾಟಗಾರರು. ಇದನ್ನ ತಿಳ್ಕೊಳ್ಳಿ. ಹೋರಾಟ ಅಲ್ಲ ಹಟಗುವಂತ ಕೆಲಸ ಮಾಡಬೇಡಿ. ಹೋರಾಟಗಾರ ಸಾಮಾನ್ಯ ಅಲ್ಲ. ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ, ಶಾಲಾ ಕಾಲೇಜುಗಳು ಬಂದ್ ಮಾಡ್ರಿ, ಏನಾರ ಅನಾಹುತ ಆದ್ರೆ ನೀವೇ ಕಾರಣ ಅಂತೇಳಿ. ಇವತ್ತ ಮುಳುಗಲ್ ನಾಟಕದಾಗ ಹೋರಾಟ ಮಾಡೋ ಸಂದರ್ಭದಲ್ಲಿ ಆಗ್ತಕ್ಕಂಥ ಘಟನೆ ಆಗಿದೆ. ಶಾಲಾ ಕಾಲೇಜು ಬಸ್ಗಳ ಇವತ್ತು ಗಾಡಿ ಒಂದು ಮಗು ಸಾಯತಕ್ಕಂಥ ಕೆಲಸ ಆಗ್ತಿತ್ತು. ಸ್ಕೂಲ್ ಹುಡುಗರು ಬಂದ ಬೇಸಿ ಹೆಚ್ಚಾಗ್ತಾ ಇದ್ದಂತೆ ಎಚ್ಚೆತ್ತಿದೆ ಶಿಕ್ಷಣ ಇಲಾಖೆ. ರಾಜ್ ನ್ಯೂಸ್ ವರದಿಯ ಬೆನ್ನಲ್ಲೇ ಗದಗ, ಬೆಟಗೇರಿ, ಅವಳಿ ನಗರದ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಡಿಸಿ. ಗದಗ, ಬೆಟಗೇರಿ, ಅವಳಿ ನಗರದ ಶಾಲೆಗಳಿಗೆ ರಜೆ ಘೋಷಣೆಯಾಗಿದ್ದು ಬಂದ್ ಹಿನ್ನೆಲೆ ರಜೆಯನ್ನ ಘೋಷಿಸಿದ್ದಾರೆ ಡಿಡಿಪಿಐ ಎಸ್ ಬುರಡಿ. ಒಂದು ಕಡೆ ಪ್ರತಿಭಟನೆ, ಇನ್ನೊಂದು ಕಡೆ ಶಾಲೆಗೆ ರಜೆ ಕೊಡ್ಲಿಲ್ಲ, ಕಾಲೇಜ್ಗಳಿಗೆ ರಜೆ ಕೊಡ್ಲಿಲ್ಲ, ಅಪಘಾತ ಆಗಿ ಬಾಲಕಿ ಕಾಲಿಗೆ ಪೆಟ್ಟಾಗಿದೆ, ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅಥವಾ ಬೇರೆ ಬೇರೆ ಭಾಗದಲ್ಲೂ ಕಲಬುರಗಿಯಲ್ಲೆಲ್ಲ ಪ್ರತಿಭಟನೆ ಆಗ್ತಿದೆ, ಬಂದ್ ಮಾಡಿದ್ದಾರೆ, ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಗದಗ, ಬೆಟಗೇರಿಗೆ ಯಾಕೆ ಕೊಡ್ಲಿಲ್ಲ? ಕೂಡ್ಲೆ ಕೊಡ್ಬೇಕು. ಬಂದ್ ಮಾಡಿದೀವಿ ಅಂದ್ರೆ ಶಾಲಾ ಕಾಲೇಜುಗಳಿಗೂ ರಜೆ ಕೊಡಿ, ಇಲ್ಲಾಂದ್ರೆ ಮತ್ತಷ್ಟು ಅವಘಡ ಆಗುತ್ತೆ ಅಂತ. ಸೊ ರಾಜ್ ನ್ಯೂಸ್ ವರದಿಯ ಬೆನ್ನಲ್ಲೇ ಇದೀಗ ಬಂದ್ ಹಿನ್ನೆಲೆ ರಜೆ ಘೋಷಿಸಿದ್ದಾರೆ ಗದಗ, ಬೆಟಗೇರಿ ಶಾಲಾ ಕಾಲೇಜುಗಳಿಗೂ ಡಿಡಿಪಿಐ ಎಸ್ ಬುರಡಿ. ಒಂದು ಕಡೆ ಬಂದ್ ನಡೀತಾ ಇದೆ, ಬಂದ್ ಬಿಸಿ ಹೆಚ್ಚಾಗ್ತಾನೆ ಇದೆ, ಟೈರ್ಗೆ ಬೆಂಕಿ ಹಚ್ತಾ ಇದ್ದಾರೆ ಒಂದಷ್ಟು ಕಡೆಗಳಲ್ಲಿ, ಇನ್ನೊಂದಷ್ಟು ಕಡೆಗಳಲ್ಲಿ ಟಮಟೆಯನ್ನ ಬಡಿಯೋ ಮುಖಾಂತರ ವಿಭಿನ್ನ ಹಾಡನ್ನ ಅವರೇ ಕ್ರಿಯೇಟ್ ಮಾಡಿಕೊಂಡು ಧಿಕ್ಕಾರ ಕೂಗಿ ಪ್ರತಿಭಟಿಸ್ತಾ ಇದ್ದಾರೆ. ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿರಲಿಲ್ಲ, ಬಟ್ ಈಗ ರಜೆಯನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರವೀಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಏನು ಅಮಿತ್ ಶಾ ಹೇಳಿಕೆ ಖಂಡಿಸಿ ಒಂದಷ್ಟು ಜಿಲ್ಲೆಗಳಲ್ಲಿ ಸ್ವಯಂ ಪ್ರೇರಿತ ಬಂಧನ ಘೋಷಣೆ ಮಾಡಿಕೊಂಡು ವಿವಿಧ ಸಂಘಟನೆಗಳು ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ದು, ಗದಗ, ಬೆಟಗೇರಿ, ಅವಳಿ ನಗರದಲ್ಲೂ ಕೂಡ ಶಾಲೆ ಕಾಲೇಜುಗಳಿಗೆ ರಜೆ ಇರಲಿಲ್ಲ, ಬಟ್ ಅಪಘಾತ ಆದ ಹಿನ್ನೆಲೆ ರಜೆ ಘೋಷಣೆ ಮಾಡಿದಾರಂತೆ. ಒಟ್ಟಾರೆ ಏನ್ ಆಗ್ತಾ ಇದೆ ಬಂದ್ ಹಿನ್ನೆಲೆ? ಏನಂತಂದ್ರೆ ಈ ಒಂದು ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಗದಗ, ಬೆಟಗೇರಿ ಹಾಗೂ ಅವಳಿ ನಗರದಲ್ಲಿ ಒಂದು ಪ್ರತಿಭಟನೆ ನಿನ್ನೆ ಯಾವುದೇ ರೀತಿ ಒಂದು ಶಾಲೆ ಹಾಗೂ ಕಾಲೇಜುಗಳಿಗೆ ಸ್ಥಳೀಯ ರಜೆಯನ್ನು ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿರಲಿಲ್ಲ. ಏನು ಬೆಳಗ್ಗೆಯಿಂದ ಈ ಒಂದು ಪ್ರತಿಭಟನೆ ಕಾವು ಹೆಚ್ಚಾಗ್ತದಂತೆ ಏನು ನಗರದ ಮುಳುಗುರ್ನಾಕ ಸರ್ಕಲ್ ನಲ್ಲಿ ಒಂದು ಸ್ಕೂಲ್ ನ ಒಂದು ವಾಹನ ಮತ್ತು ಹಾಗೆ ಒಂದು ಬೈಕ್ ನಡುವೆ ಏನೋ ಒಂದು ಅಪಘಾತ ಆದಾಗ ಒಂದು ಚಿಕ್ಕ ಒಂದು ಬಾಲಕಿಗೆ ಒಂದು ಅಪಘಾತದಲ್ಲಿ ಒಂದು ಕಾಲಿಗೆ ಒಂದು ಫ್ರಾಕ್ಚರ್ ಆದಂತ ಒಂದು ಘಟನೆ ನಡೀತು. ಆ ಸ್ಥಳದಲ್ಲಿ ಇದ್ದಂತ ಪ್ರತಿಭಟನಾಕಾರರು ಅವಾಗ ಡಿಸಿ ಅವರು ತಕ್ಷಣವೇ ಒಂದು ಏನು ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡ್ಬೇಕು, ಇಲ್ದಿದ್ರೆ ನಾವು ಜಿಲ್ಲಾ ಒಂದು ಆಡಳಿತಕ್ಕೆ ಒಂದು ಮುತ್ತಿಗೆ ಹಾಕ್ತೀವಿ ಅನ್ನೋ ಒಂದು ಧಿಕ್ಕಾರವನ್ನು ಕೂಗಿದ್ರು. ತತ್ಕ್ಷಣ ಎಚ್ಚೆತ್ತುಕೊಂಡಂತ ಡಿಡಿಪಿಐ ಹಾಗೂ ಜಿಲ್ಲಾಡಳಿತ ಈಗ ಸದ್ಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಒಂದು ಸ್ಥಳೀಯ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಪವಿತ್ರ,
ಪ್ರವೀಣ್, ಇನ್ನೊಂದು ಕಡೆ ನಾವು ನೋಡ್ತಾ ಇದೀವಿ ಮಾನವ ಸರಪಳಿಯನ್ನ ಹಾಕಿ ವಿಭಿನ್ನ ರೀತಿಯಾಗಿ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಸೊ ಏನ್ ಹೇಳ್ತಾ ಇದ್ದಾರೆ? ಜೊತೆಗೆ ಅಲ್ಲಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋದಕ್ಕೆ ಒಪ್ಕೊಂಡ್ರ? ಬಸ್ಗಳ ಆಟೋ ಆಗಿರ್ಬೋದು, ಅಂಗಡಿ ಮುಂಗಟ್ಟು ಹೋಟೆಲ್ಗಳಾಗಿರ್ಬೋದು, ಹೇಗೆ ಇದೆ ಪ್ರತಿಕ್ರಿಯೆ ಅಂತ? ಎಸ್ ಪವಿತ್ರ, ಏನಂತಂದ್ರೆ ಬೆಳಗಿನ ಜಾವ ಒಂದು 6 ಗಂಟೆಯಿಂದ ಶುರುವಾದಂತಹ ಈ ಒಂದು ಪ್ರತಿಭಟನೆಗೆ ವಿವಿಧ ಸಂಘಟನೆಗಳು ಒಂದು ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಅದ್ರ ಜೊತೆಗೆ ಸ್ಥಳೀಯ ಒಂದು ಅಂಗಡಿಕಾರರು ಹಾಗೂ ಮಾಲೀಕರು ಕೂಡ ಸ್ವಯಂ ಪ್ರೇರಿತವಾಗಿ ಒಂದು ಅಂಗಡಿಯನ್ನ ಬಂದ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಅಮಿತ್ ಶಾ ಅವರ ಒಂದು ಹೇಳಿಕೆಯನ್ನ ಖಂಡಿಸಿ ತಕ್ಷಣ ಅಮಿತ್ ಶಾ ಅವರು ಒಂದು ರಾಜೀನಾಮೆ ಕೊಡಬೇಕು, ಹಾಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಒಂದು ಕ್ಷಮೆ ಕೇಳಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅಂತ ಈಗ ವಿವಿಧ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾವೆ ಪವಿತ್ರ. ಸಂಜೆ 6 ಗಂಟೆವರೆಗೂ ಪ್ರತಿಭಟನೆ ಇರತ್ತೆ ಅಂತ ಹೇಳಿದ್ರು. ಈಗ ಪ್ರತಿಭಟನೆಗೆ ಯಾವ ಕಡೆಯಿಂದನಾದ್ರೂ ಏನಾದ್ರೂ ಪ್ರತಿಭಟನೆ ಮಾಡಬೇಡಿ, ಯಾಕಂದ್ರೆ ಅಲ್ಲಿ ಬಿಜೆಪಿ ಕೇಂದ್ರ ನಾಯಕನ ಬಗ್ಗೆ ಪ್ರತಿಭಟನೆ ಆಗ್ತಾ ಇರೋದು, ಪ್ರತಿಕೃತಿ ದಹನ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನೋಡಿದಾಗ ಅಲ್ಲಿ ಸ್ಥಳೀಯ ನಾಯಕರು ಏನ್ ಹೇಳ್ತಾರೆ? ಅವ್ರು ಸಾಥ್ ಕೊಡ್ತಿದ್ದಾರೆ ಹೇಗೆ? ಎಸ್ ಪವಿತ್ರ, ಏನಂತಂದ್ರೆ ಈಗ ಸದ್ಯಕ್ಕೆ ಈ ಒಂದು ರಾಜಕೀಯ ತಿರುವು ಏನು ಇಲ್ಲಿ ಪಡೆದಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಸಂಘಟನೆಗಳು ಮಾತ್ರ ಈ ಒಂದು ಏನು ಬಂದ ಒಂದು ಇದರಲ್ಲಿ ತೊಡಗಿದ್ದಾರೆ. ಆದ್ರೆ ಯಾವುದೇ ರೀತಿಯ ರಾಜಕೀಯ ಒಂದು ನಾಯಕರುಗಳಾಗ್ಲಿ ಇದು ಆಗ್ಲಿ ಯಾರು ಒಂದು ಆಗಮಿಸಿಲ್ಲ. ಇನ್ನು ಪ್ರತಿಭಟನೆಯ ಕಾವು ಹೆಚ್ಚಾದಂತೆ ಯಾವ ರೀತಿ ಒಂದು ತಿರುವನ್ನ ಪಡೆಯುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ ಪವಿತ್ರ. ಥ್ಯಾಂಕ್ ಯು.